ಲೇಡಿ ರ್ಯಾಪರ್ ಇಶಾನಿ ಅವರು ಬಿಗ್ ಬಾಸ್ ಮನೇಲಿದ್ದಾಗ ಎಲ್ಲರೂ ಅವರ ಸಾಂಗ್ನ ನಿರೀಕ್ಷೆ ಮಾಡ್ತಾ ಇದ್ರಿ. ಸೊ ಆಗಿನ ಪರಿಸ್ಥಿತಿನಲ್ಲಿ ಅವ್ರಿಗೆ ಸಾಂಗ್ ಮಾಡೋದಕ್ಕಾಗಲಿಲ್ಲ ಮನೆಯಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು ಅಲ್ಲಿ ಹೇಗಿತ್ತು ವೆದರ್ ಅಂತ. ಯಾವಾಗಲೂ ಜಗಳ ಇಲ್ಲದ್ರೆ ಮತ್ತೊಂದೇನೋ ಇಶ್ಯೂಗಳಿಂದ ಅಲ್ಲಿ ಯಾವಾಗಲೂ ಸದ್ದು ಮಾಡ್ತಾ ಇತ್ತು ಬಿಗ್ ಬಾಸು. ಸೊ ಹೀಗಾಗಿನೇ ಅವ್ರಿಗೆ ಯಾವುದೇ ಸಾಂಗ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಿರಲಿಲ್ಲ. ಆದರೆ ಈಗ ಆಚೆ ಬಂದು ಒಂದು ತಿಂಗಳಿಗೇನೆ ಅವರು ಎಲ್ರಿಗೂ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್, ರ್ಯಾಪ್ ಸಾಂಗ್ನ ಕೊಡೋದಕ್ಕೆ ರೆಡಿಯಾಗಿರೋವಂಥದ್ದು. ಸೊ ಈಗ ನಮ್ಮ ಜೊತೆ ಖುದ್ದು ಇಶಾನಿ ಅವರೇ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಇವತ್ತು ಯಾವ ಸಾಂಗ್ ರಿಲೀಸ್ ಆಗ್ತಿದೆ ಏನು ಅಂತ ಅವ್ರನ್ನೇ ಕೇಳೋಣ ಹೇಗಿರುತ್ತೆ ಅಂತ. ಹಾಯ್ ಇಶಾನಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ಸಾಂಗ್ನ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಅಂದರೆ ಇಶಾನಿಯಿಂದ ಯಾವಾಗ ನಾವು ಒಂದು ಸಾಂಗ್ ಕೇಳ್ಬೋದು ಅಂತ ಯಾವಾಗ ನಿರೀಕ್ಷೆ ಮಾಡ್ಬೋದು ಅಂತ. ಸೊ ಅಫ್ಕೋರ್ಸ್ ಬಿಗ್ ಬಾಸ್ ಮನೇಲಿ ಆಗಲಿಲ್ಲ ನಿಮಗೆ ಯಾವುದೇ ಸಾಂಗ್. ನೀವು ಟ್ರೈ ಮಾಡ್ತಾಯಿದ್ರಿ, ನಾನು ನೋಡ್ತಾ ಇದ್ದೆ, ನೀವು ಕನ್ನಡದಲ್ಲಿ ಬರೆಯೋದಕ್ಕೆ ಎಲ್ಲ ಟ್ರೈ ಮಾಡ್ತಾಯಿದ್ರಿ, ಆದರೆ ಆಗಲಿಲ್ಲ. ಸೊ ಈಗ ಫೈನಲಿ ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ, ಗುಡ್ ಗರ್ಲ್ ಬ್ಯಾಡ್ ಗರ್ಲ್. ಸೊ ಯಾಕೆ ಇದು ಅಂತ ಅಂದರೆ ಒಬ್ಬ ಹುಡುಗಿನಲ್ಲಿ ಎರಡೂ ಮುಖಗಳಿರುತ್ತೆ ಅಂತನಾ ಹೇಗೆ ಅಂತ? ಸೊ ಹೌದು. ಸೊ ಬೇಸಿಕ್ಲಿ ಈ ಹಾಡು ಗುಡ್ ಗರ್ಲ್ ಬ್ಯಾಡ್ ಗರ್ಲ್ ಅಂತ ಏನು ಹೇಳ್ಬೇಕಂದ್ರೆ, ಇದು ನಾನು ಒಂದು ಫೀಮೇಲ್ ರ್ಯಾಪರು ಆ್ಯಂಡ್ ನನಗೆ ಎರಡು ಸೈಡ್ಸ್ ಇರುತ್ತೆ. ನಮ್ಗೆಲ್ಲರಿಗೂ ಎರಡು ಸೈಡ್ಸ್ ಇರುತ್ತೆ. ಸೊ ಗುಡ್ ಗರ್ಲ್ ಹೇಳ್ಬಿಟ್ಟು ಲೈಕ್ ಗುಡ್ ಗರ್ಲು ಇಲ್ಲ ಬ್ಯಾಡ್ ಗರ್ಲು, ಜನಗಳ್ಗೆ ಏನು ಅನಿಸುತ್ತೋ ಅದು ಅವ್ರದ್ದು ಒಪಿನಿಯನ್ಸು. ಸೊ ಈ ಹಾಡು ನಾನು ಸ್ಟ್ರಾಂಗಾಗಿ ಬರೆದಿದ್ದೀನಿ ಆ್ಯಂಡ್ ಯಾರಾದರೂ ಲೈಕ್ ತಿಳ್ಕೊಳ್ಳಿ, ಓಕೆ ನಾನು ಗುಡ್ ಗರ್ಲ ಬ್ಯಾಡ್ ಗರ್ಲ ಅಪ್ ಟು ಯು ಅಂತ. ಆ್ಯಂಡ್ ನಾನು ಏನು ಮಾಡ್ತೀನಂತ ನನಗೆ ಗೊತ್ತು, ನನ್ನ ಹಾಡು ಏನಂತ ನನಗೆ ಗೊತ್ತು, ನಾನು ಯಾವ ಥರ ತೋರಿಸ್ಬೇಕಂತ ನನಗೆ ಗೊತ್ತು. ಸೊ ಅದೇ ಹೈಲೈಟ್ ಮಾಡಿಬಿಟ್ಟು ಗುಡ್ ಗರ್ಲ್ ಬ್ಯಾಡ್ ಗರ್ಲ್ ಅಂತ ಕಾನ್ಸೆಪ್ಟ್ ಮಾಡಿರೋದು. ಕೌಂಟರ್ಗೆ ಕೌಂಟರು ಡೆಫಿನೆಟ್. ಅಂದರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಮೇಲೆ ನಿಮಗೆ ಈ ರೀತಿ ಲೈನ್ಸ್ ಉಳಿದಿದ್ದು, ಅಂದರೆ ಇಲ್ಲಿನ ಎಲ್ಲವನ್ನ ನೋಡಿ, ಅಂದರೆ ನಿಮ್ಮ ಬಗ್ಗೆ ಇರೋ ಒಪಿನಿಯನ್ಸ್ ಆಗಿರ್ಬೋದು ಅದೆಲ್ಲ ನೋಡಿ ನೀವು ಈ ಸಾಂಗ್ ಬರೆದಿದ್ದ, ಹೇಗೆ ನೀವೇ ಬರೆದಿರೋದಾ ಏನು ಅಂತ? ಇಲ್ಲ, ನನಗೆ ಈ ಕಾನ್ಸೆಪ್ಟ್ ಬಂದಿತ್ತು, ಈ ಐಡಿಯಾಸ್ ಬಂದಿತ್ತು. ಬಟ್ ನನ್ನ ಟೀಮ್ ಜೊತೆ ಕೂತ್ಕೊಂಡು ನಾನು ಬರೆದಿರೋದು ಈ ಹಾಡು. ಆ್ಯಂಡ್ ಓಕೆ ವಿಜುವಲೈಸ್ ಮಾಡೋಣ, ಓಕೆ ಏನು ಯಾವ ಥರ ಇರಬೇಕು ಅಂತ. ಮತ್ತು ನನಗೆ ಒಂಥರ ಯುನೀಕಾಗಿ ಏನಾದರೂ ರ್ಯಾಪ್ ಮಾಡಬೇಕು, ಏನಾದರೂ ಲೈಕ್ ವೋಕಲ್ಸಲ್ಲಿ ಲೈಕ್ ವಾಯ್ಸ್ ಯೂಸ್ ಮಾಡಬೇಕಂತ ನಂಗೆ ಬಂದಿತ್ತು. ಆ್ಯಂಡ್ ಯೋಚನೆ ಮಾಡಿದ್ಮೇಲೆ ಇದು ನಾವು ಓಕೆ ಈ ಹಾಡು ಗುಡ್ ಗರ್ಲ್ ಬ್ಯಾಡ್ ಗರ್ಲ್ ಅಂತ ಬರೆಯೋಣ. ಆ್ಯಂಡ್ ಯಾಕೆಂದರೆ ಜಾಸ್ತಿ ಹೊತ್ತು ನಾನು ಕಾಮೆಂಟ್ಸ್ ಎಲ್ಲ ಓದ್ತಾ ಇದ್ದೀನಿ. ಓಕೆ ಲೈಕ್ ಆ್ಯಂಡ್ ಕೆಲವರು ಜನಗಳು ಎಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಕೆಲವರು ಜನಗಳು ಅವ್ರಿಗೆ ಒಪಿನಿಯನ್ಸ್ ಇರುತ್ತೆ, ಓಕೆ ರ್ಯಾಪ್ ಮಾಡಿ ಬರಲಿಲ್ಲ ಮನೆಯಲ್ಲಿ ಇದು ಅದು ಅಂತ. ಅದು ಪರವಾಗಿಲ್ಲ, ಲೈಕ್ ಐ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಬಟ್ ಈ ಹಾಡು ಬ್ಯಾಂಗಾಗೆ ರಿಲೀಸ್ ಮಾಡ್ತಾ ಇರೋದು. ಆ್ಯಂಡ್ ಇದು ಉತ್ತರ ಕೊಡೋದು ಅಷ್ಟೇ. ಎಷ್ಟೊತ್ತಿಗೆ ರಿಲೀಸ್ ಆಗುತ್ತೆ, ಯಾವ ಯೂಟ್ಯೂಬಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು? ಸೊ 5:30ಗೆ ರಿಲೀಸ್ ಆಗುತ್ತೆ ಇವತ್ತು. ಆ್ಯಂಡ್ ಇದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಆ್ಯಂಡ್ ರಿಲೀಸ್ ಆಗುತ್ತೆ. ಆ್ಯಂಡ್ ಡಿವೋ ಮ್ಯೂಸಿಕ್ ಅವ್ರ ಜೊತೆ ಲೇಬಲ್ ಜೊತೆ ರಿಲೀಸ್ ಆಗ್ತಾ ಇರೋದು. ಓಕೆ, ಈ ಗುಡ್ ಗರ್ಲ್ ಬ್ಯಾಡ್ ಗರ್ಲ್ ಆ ಸಾಂಗಲ್ಲಿ ನಾವು ಜಸ್ಟ್ ವರ್ಡ್ ಮಾತ್ರ ಗೊತ್ತು, ಅದೆರಡು ಲೈನ್ಸ್ ಮಾತ್ರ. ಸೊ ಇನ್ನೂ ಏನೆಲ್ಲ ಇರುತ್ತೆ, ಇದು ಯಾರ್ಯಾರಿಗೆ ಏನೆಲ್ಲ ಹೇಳಬೇಕು ಅದನ್ನೆಲ್ಲ ಹೇಳಿದ್ದೀರಾ? ಅಂದರೆ ಟ್ರೋಲ್ ಪೇಜಸ್ಗಳಲ್ಲಾಗಿರ್ಬೋದು, ಕಮೆಂಟ್ಸಲ್ಲಾಗಿರ್ಬೋದು, ನೀವು ಹೇಳ್ತಿರೋ ರೀತಿ ಗುಡ್ಡು ಇತ್ತು ಬ್ಯಾಡು ಇತ್ತು, ಎರಡೂ ಇತ್ತು ನಿಮ್ಮ ಬಗ್ಗೆ. ಸೊ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು? ಸೊ ಗುಡ್ ಗರ್ಲ್ ಬ್ಯಾಡ್ ಗರ್ಲ್ ಅಲ್ಲ, ಲೈಕ್ ಏನಾದರೂ ತಿಳ್ಕೊಳ್ಳಿ, ಸೌಂಡ್ ನಂದು ಜಾಸ್ತಿ. ಆ್ಯಂಡ್ ನಾನೇ ರಾಣಿ, ರಾಜಕ್ಕೆ ಜಾಗ ಇಲ್ಲ ಅಂತ. ಸೊ ಫುಲ್ಲು ಲೈಕ್ ಓಕೆ ಲೈಕ್ ನಾನೇ ರಾಣಿ, ನನ್ನ ಬಗ್ಗೆ ಮಾತಾಡ್ತಾ ಇರೋದು. ಆ್ಯಂಡ್ ಇಟ್ಸ್ ಮೀ ಮೈ ಸೆಲ್ಫ್ ಆ್ಯಂಡ್ ಐ. ಅಟ್ ದಿ ಎಂಡ್ ಆಫ್ ಇಟ್ ಒಂದು ದೊಡ್ಡ ಲೆಸನ್ ನಾನು ಕಲ್ತಿರೋದು ಬಿಗ್ ಬಾಸ್ ಮನೆ ಒಳಗಡೆ, ನಾವು ನಮ್ಮ ಬಗ್ಗೆ ಯೋಚನೆ ಮಾಡಬೇಕು. ಸೊ ಅದನ್ನು ನಾನು ಹೈಲೈಟ್ ಮಾಡಿಬಿಟ್ಟು ಈ ಹಾಡಲ್ಲಿ ಗುಡ್ ಗರ್ಲ್ ಬ್ಯಾಡ್ ಗರ್ಲು ನೋಡಿ ಇದು ನಾನು. ಆ್ಯಂಡ್ ಇದನ್ನು ಹೈಲೈಟ್ ಮಾಡಬೇಕು, ಇದು ನನ್ನ ಬಗ್ಗೆ, ಇವಾಗ ನನ್ನ ಬಗ್ಗೆ ನಾನು ಯೋಚನೆ ಮಾಡ್ತಾ ಇರೋದು, ವಿಮೆನ್ ಎಂಪವರ್ಮೆಂಟ್ ಬಗ್ಗೆ. ಆ್ಯಂಡ್ ಆಲ್ಸೋ ಇನ್ ಜನರಲ್ ಇದೇ ಮೇನ್ ಟಾಪಿಕ್ಕು. ಸೊ ನೋ ಮ್ಯಾಟರ್ ವಾಟ್ ಇದ್ರ ಬಗ್ಗೆ ಜಸ್ಟ್ ಸೇಯಿಂಗ್ ಇಟ್ ಆಸ್ ಇಟ್ ಈಸ್. ಸ್ವಲ್ಪ ಹಾಡ್ಬೋದಾ? ಹಾಡು ಬ್ಯಾಕ್ಗ್ರೌಂಡಲ್ಲಿ ಹಾಕ್ಲಾ? ಓಕೆ, ಬ್ಯಾಕ್ಗ್ರೌಂಡಲ್ಲಿ ಹಾಕಿ